ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆ ಸರಣಿಯಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಇವತ್ತು ಕಲಿಕಾ ಹಾಳೆ 19ರ ಉತ್ತರಗಳನ್ನು ಹಾಕಿದ್ದೀನಿ. ಈ ಮೊದಲಿನ ಉತ್ತರಗಳನ್ನು ತಾವು ನೋಡದೇ ಇದ್ರೆ ದಯಮಾಡಿ ತಾವೇನು ಮಾಡಬೇಕು ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕನ್ನು ಹಾಕಿದ್ದೀನಿ, ಅದನ್ನು ಒತ್ತಿ ನೋಡ್ಬೋದು. ಅಷ್ಟೇ ಅಲ್ಲದೆ ಚಾನಲನ್ನು ಹೊಸಬರಾಗಿದ್ದರೆ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಕಲಿಕಾ ಹಾಳೆ 19ರ ಉತ್ತರಗಳನ್ನು ನೋಡುವ. ಇದರ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಕಮೆಂಟಲ್ಲಿ ಫಸ್ಟಾಗಿ ಪಿನ್ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ಏನು ಮಾಡಿದ್ದೀನಿ ಅಂತಂದರೆ ಮೇಲೆ ಐಕಾರ್ಡಲ್ಲಿ ಸಹಿತ ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಸಹಿತ ಒತ್ತಿ ನೋಡ್ಬೋದು. ಕಲಿಕಾ ಹಾಳೆ 19ರಲ್ಲಿ ಫಿರೋಜ್ ಶಾ ತುಘಲಕ್ ಕಾಲದ ನೀರಾವರಿ ಯೋಜನೆಗಳು ಅಂತಕ್ಕಂಥದ್ದು ಇದೆ. ಮೊದಲಿಗೆ ನೋಡ್ಕೊಂಡು ಬರೋಣ ನೀರಾವರಿ ಕಾಲದ ಯೋಜನೆಗಳು ಏನು ಅಂತ, ಯಾಕಂದರೆ ಇದು ಬಹಳ ಇಂಪಾರ್ಟೆಂಟ್ ಇದೆ. ಈ ಕಲಿಕಾ ಅಂಶಗಳನ್ನು ತಾವು ಓದಿದ್ರೆ ಸಾಕು, ವಿದ್ಯಾರ್ಥಿಗಳು ಉತ್ತರಗಳನ್ನು ಸರಳವಾಗಿ ಬರಿಬೋದು. ಫಿರೋಜ್ ಶಾ ತುಘಲಕ್ ರಾಜ್ಯ ವಿಸ್ತರಣೆಗಿಂತ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಸಮತೋಲನಕ್ಕೆ ತರಲು ಪ್ರಯತ್ನವನ್ನು ಮಾಡ್ತಾನೆ. ರಾಜ್ಯದಿಂದ ಸಾಲ ಪಡೆದುಕೊಂಡು ಸಂಕಷ್ಟಕ್ಕೊಳಗಾಗಿರ್ತಕ್ಕಂಥ ರೈತರ ಸಾಲ ಪತ್ರಗಳನ್ನು ಸಾರ್ವಜನಿಕವಾಗಿ ಬೆಂಕಿ ಹಾಕಿ ಸುಟ್ಟು ಹಾಕ್ತಾನೆ. ರಾಜ್ಯದ ಎಲ್ಲ ರೈತರನ್ನ ಸಾಲದಿಂದ ಮುಕ್ತರನ್ನಾಗಿ ಘೋಷಣೆಯನ್ನ ಮಾಡ್ತಾರೆ. ಇದರ ಜೊತೆಗೆ ಜನತಾ ಕಲ್ಯಾಣ ಕಾರ್ಯಗಳಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಹೊಸ ಯೋಜನೆಗಳನ್ನು ಸಹಿತ ಫಿರೋಜ್ ಶಾ ತುಘಲಕ್ ಪ್ರಾರಂಭವನ್ನ ಮಾಡ್ತಾನೆ. ಮುಖ್ಯವಾಗಿ ಈತ ಪ್ರಾರಂಭ ಮಾಡಿರ್ತಕ್ಕಂಥ ನೀರಾವರಿ ಕಾಲುವೆಗಳು ಯಾವಂದ್ರೆ ಅದು ಯಮುನಾ ನದಿಯಿಂದ ಹಿಡಿದು ಹಿಸ್ಸಾರ್ ನಗರದವರೆಗೆ ಮೊದಲನೇದು, ಸಟ್ಲೆಜ್ನಿಂದ ಘಾಗ್ರಾ ನದಿವರೆಗೆ ಎರಡನೇದು, ಘಾಗ್ರಾದಿಂದ ಫಿರೋಜಾಬಾದ್ ವರೆಗೆ ಮೂರನೇದು, ಮಾಡ್ವಿದಿಂದ ಸಿರ್ಮೂರ್ ಅಂತಕ್ಕಂಥದ್ದು. ನಾಲ್ಕನೇದು ಏನಾಗಿತ್ತಪ್ಪ ಅಂದ್ರೆ ನೀರಾವರಿ ಕಣಿವೆ ಯೋಜನೆಗಳು ಆಗಿದ್ದವು. ಒಟ್ಟಾರೆಯಾಗಿ ಭಾರತದ ಕಾಲುವೆಯ ನೀರಾವರಿಯ ಪಿತಾಮಹ ಅಂತ ಫಿರೋಜ್ ಶಾ ತುಘಲಕ್ ಅನ್ನ ಕರೀತಾರೆ. ಇದು ಇಂಪಾರ್ಟೆಂಟ್. ಭಾರತದ ಕಾಲುವೆ ನೀರಾವರಿಯ ಪಿತಾಮಹ ಅಂತಾನೆ ಯಾರನ್ನ ಕರೀತಾರೆ? ಫಿರೋಜ್ ಶಾ ತುಘಲಕ್ನನ್ನ. ಇವುಗಳು ಅಂದಿನ ರೈತರ ಜೀವನ ಮಟ್ಟ ಸುಧಾರಣೆಗಾಗಿ ತುಂಬಾ ಅನುಕೂಲವಾಗಿದ್ದವು. ರೈತರ ಕೃಷಿ ಚಟುವಟಿಕೆಗಳ ಮೇಲೆ ವಿಧಿಸತಕ್ಕಂಥ ತೆರಿಗೆ ರೈತ ಸ್ನೇಹಿ ಆಗಿತ್ತು. ಒಟ್ಟು ಉತ್ಪಾದನೆ 1/10 ಭಾಗ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಫಿರೋಜ್ ಶಾ ತುಘಲಕ್ನ ಕಾಲದಲ್ಲಿ ತೆರಿಗೆಯನ್ನ ರೈತರಿಂದ ಸಂಗ್ರಹವನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಈ ಕಂಟೆಂಟ್ ಅನ್ನು ನಿಮಗೆ ಕೊಟ್ಟಿದ್ರು. ನೋಡುವ ಕ್ವಶನ್ಸ್ ಏನಿದಾವೆ ಅಂತ. ಚಟುವಟಿಕೆ 1, ಫಿರೋಜ್ ಶಾ ತುಘಲಕ್ ಹಾಗೂ ಇಂದಿನ ಸರ್ಕಾರಗಳ ರೈತರ ಯೋಜನೆಗಳ ನಡುವಿನ ಸಾಮ್ಯತೆಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಈಕ್ವಲ್ ಇರಬೇಕು, ಸೇಮ್ ಆಗಿರ್ತಕ್ಕಂಥದ್ದು. ನೋಡೋಣ. ಒಂದನೇದು, ಫಿರೋಜ್ ಶಾ ತುಘಲಕ್ ಕಾಲದಲ್ಲಿ ಆರ್ಥಿಕ ಪರಿಸ್ಥಿತಿ ಸಮತೋಲನಕ್ಕೆ ತರಲು ಪ್ರಯತ್ನ ಮಾಡ್ತಿದ್ರು ರೈತರದ್ದು. ಈಗೂ ಕೂಡ ಅದೇ ಏನ್ ಮಾಡ್ತಾ ಇದ್ದಾರೆ, ಸಮತೋಲನಕ್ಕೆ ಪ್ರಯತ್ನವನ್ನ ಇದೆ. ಎರಡನೇದು ಹೇಳ್ಬೋದು, ಫಿರೋಜ್ ಶಾ ತುಘಲಕ್ ಸಹಿತ ರೈತರ ಸಾಲ ಮನ್ನಾ ಮಾಡಿದ. ಈಗೂ ಕೂಡ ಏನ್ ಮಾಡ್ತಾರೆ, ಹಂತ ಹಂತವಾಗಿ ರೈತರ ಸಾಲ ಮನ್ನಾವನ್ನ ಮಾಡ್ತಾ ಇದ್ದಾರೆ. ಮೂರನೇದು ಹೇಳ್ಬೋದು, ಜನತಾ ಕಾರ್ಯಗಳಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಹೊಸ ಯೋಜನೆಗಳನ್ನ ಫಿರೋಜ್ ಶಾ ತುಘಲಕ್ನ ಕಾಲದಲ್ಲಿ ಇತ್ತು. ಈಗೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಜನತಾ ಕಾರ್ಯಗಳಲ್ಲಿ ವಿಶೇಷವಾಗಿ ರೈತರ ಕೆಲಸಗಳಲ್ಲಿ ಬದಲಾವಣೆ ತರಲಿಕ್ಕೆ ಹೊಸ ಯೋಜನೆ ಇವತ್ತು ಕೂಡ ಏನಾಗ್ತಾ ಇದ್ದಾವೆ, ಜಾರಿ ಆಗ್ತಾ ಇದ್ದಾವೆ. ಫಿರೋಜ್ ಶಾ ತುಘಲಕ್ ನೀರಾವರಿ ಕಾಲುವೆಗಳನ್ನ ನಿರ್ಮಾಣ ಮಾಡಿದ. ಇವತ್ತು ಕೂಡ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಅಖಂಡವಾಗಿರ್ತಕ್ಕಂಥ ವ್ಯವಸಾಯದ ಭೂಮಿ ನೀರಾವರಿಗಾಗಿ ಏನ್ ಮಾಡ್ತಾ ಇದ್ದಾರೆ, ಕಾಲುವೆಗಳನ್ನ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ಇಷ್ಟು 4 ಅಂಶಗಳು ಏನಾಗಿದವಪ್ಪ ಅಂದ್ರೆ ಸಾಮ್ಯತೆಯನ್ನು ಹೊಂದಿದ್ದಾವೆ ಫಿರೋಜ್ ಶಾ ತುಘಲಕ್ ಮತ್ತು ಇಂದಿನ ಸರ್ಕಾರದ ಕೆಲಸಗಳ ನಡುವಿನ ಒಂದು ಅಂಶಗಳು. ಓಕೆ, ಕ್ಲಿಯರ್ ಆಯ್ತು ಅಂದಿನಿ. ಪ್ರಶ್ನೆ 2, ರೈತರಿಗೆ ಸಾಲ ಮನ್ನಾ ಮಾಡುವುದರ ಉದ್ದೇಶ ಮತ್ತು ಪರಿಣಾಮಗಳನ್ನ ವಿಶ್ಲೇಷಿಸಿ. ಹಾಗಾದ್ರೆ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಉದ್ದೇಶ ಮತ್ತು ಪರಿಣಾಮ ಏನು? ಒಂದನೇದು, ಜನತಾ ಕಲ್ಯಾಣ ಕಾರ್ಯಗಳಲ್ಲಿ ಬದಲಾವಣೆ ಮಾಡಬೇಕಾದ್ರೆ ಏನ್ ಮಾಡ್ಬೇಕಾಗ್ತದ, ರೈತರ ಸಾಲ ಮನ್ನಾ ಮಾಡಲೇಬೇಕಾಗ್ತದ. ಎರಡನೇದು, ರೈತರ ಜೀವನದ ಮಟ್ಟವನ್ನ ಏನ್ ಮಾಡ್ಬೇಕಾಗದ, ಸುಧಾರಣೆಯನ್ನ ಮಾಡ್ಬೇಕಾಗದ. ಅವರ ಒಂದು ಜೀವನದ ಮಟ್ಟವನ್ನ ಮೇಲೇರಿಸಲಿಕ್ಕೆ ಸರ್ಕಾರ ಪ್ರಯತ್ನವನ್ನು ಮಾಡಬೇಕು. ಅದಕ್ಕಾಗಿ ಸಾಲ ಮನ್ನಾ ಮಾಡಲೇಬೇಕು. ಮುಂದೆ ರೈತ ಸ್ನೇಹಿ ತೆರಿಗೆ ಪದ್ಧತಿಗಳನ್ನ ಜಾರಿಯನ್ನ ಮಾಡಬೇಕಾಗಿದೆ. ಅದಕ್ಕಾಗಿ ಕೂಡ ಸಾಲ ಮನ್ನಾ ಮಾಡಲೇಬೇಕಾಗಿದೆ. ಮುಂದೆ ಒಟ್ಟಾರೆಯಾಗಿ ಉತ್ಪಾದನೆ 1/10 ಭಾಗ ರೈತರಿಂದ ತೆರಿಗೆ ಸಂಗ್ರಹವನ್ನ ಮಾಡ್ತಕ್ಕಂಥ ಗುರಿ ಫಿರೋಜ್ ಶಾ ತುಘಲಕ್ ಕಾಲದಲ್ಲಿ ಇತ್ತು. ಒಟ್ಟಾರೆಯಾಗಿ ರೈತರನ್ನ ಸಾಲ ಮನ್ನಾ ಮಾಡುವುದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಅವರ ಜೀವನದ ಮಟ್ಟದ ಸುಧಾರಣೆ, ಜನತಾ ಕಲ್ಯಾಣ ಕಾರ್ಯಗಳ ಯೋಜನೆಗಳ ಜಾರಿ, ರೈತ ಸ್ನೇಹಿ ತೆರಿಗೆ ಪದ್ಧತಿಗಳಂತ ಏನ್ ಮಾಡ್ಬೋದು. ಈ 3 ಪಾಯಿಂಟ್ಗಳನ್ನ ವಿದ್ಯಾರ್ಥಿಗಳು ನಾವು ಬರೆದಿದ್ದೆ. ಆದ್ರೆ ಈ ಒಂದು ಪ್ರಶ್ನೆಗೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಮುಂದೆ ಹೋಗೋಣ. ಚಟುವಟಿಕೆ 3ರಲ್ಲಿ ಭೂಪ್ರದೇಶದ ಅಳತೆಯನ್ನ ಮಾಡುವ ಉದ್ದೇಶವೇನು? ನಮ್ಮ ಮನೆಗಳಲ್ಲಿ ಹೊಲಗದ್ದೆಗಳನ್ನ ಹೇಗೆ ಅಳತೆ ಮಾಡ್ತಾರೆ? ನಿಮ್ಮ ಪೋಷಕರೊಂದಿಗೆ ಚರ್ಚಿಸಿ ತಿಳಿಸಿ ಅಂತ ಕೇಳಿದ್ದಾರೆ. ಒಂದೇದು ಕೇಳಿದ್ದಾರೆ, ಭೂಪ್ರದೇಶ ಅಳತೆ ಯಾಕೆ ಮಾಡಬೇಕು? ಉತ್ತರ ನೋಡೋದಾದ್ರೆ
ಭೂಮಿಯ ನಿಖರ ಲೆಕ್ಕಾಚಾರವನ್ನು ಮಾಡಬೇಕಾದ್ರೆ ನಾವು ಅಳಿಲೇಬೇಕು. ಇಂತಿಷ್ಟೇ ಅದೇನದಪ್ಪ ಅಂದ್ರೆ ಇದೆ ಅಂತ ನಾವು ಗೊತ್ತಾಗಬೇಕಾದ್ರೆ, ನಿಖರತೆಯನ್ನು ಹೊಂದಬೇಕಾದ್ರೆ ಅದನ್ನ ಅಳಿತಕ್ಕಂಥದ್ದು ಕಡ್ಡಾಯ. ನೆಕ್ಸ್ಟ್ ಏನದು, ಭೂಮಿಯ ಒಡೆತನದ ನಿರ್ಧಾರವನ್ನ ಮಾಡಬೇಕಾಗ್ತದ, ಅದರ ಮಾಲೀಕತ್ವ ಬೇಕಲ್ಲ, ಓಕೆ, ಓನರ್ಶಿಪ್ ಅಂತೀವಿ, ಅದನ್ನು ಕೂಡ ಒಂದು ಉದ್ದೇಶ ಇದೆ. ತೆರಿಗೆಯನ್ನ ಕಟ್ಟಬೇಕಾಗ್ತದ. ಸೊ ನಾವೇನ್ ಮಾಡ್ಬೇಕಾಗ್ತದ, ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡಬೇಕಾದ್ರೆ ನಮ್ಮ ಆಸ್ತಿಯನ್ನ ನಾವು ನಿರ್ಧರಿಸಬೇಕಾಗ್ತದ. ಸೊ ನಮ್ಮ ಆಸ್ತಿಯನ್ನ ಗುರುತಿಸಬೇಕಾಗ್ತದ. ಸೊ ಅದಕ್ಕೂ ಕೂಡ ನಾವೇನ್ ಮಾಡ್ಬೇಕಾಗ್ತದ, ತೆರಿಗೆ ಕಟ್ಟಲೇಬೇಕಾಗ್ತದ. ಸರ್ಕಾರ ಜನಪರ ಕಲ್ಯಾಣ ಯೋಜನೆಗಾಗಿ ಭೂ ಪ್ರದೇಶದ ಅಳತೆಯ ನಿರ್ಧಾರ ಅವಶ್ಯಕ. ಸರ್ಕಾರ ಕೂಡ ಏನ್ ಮಾಡ್ತದಪ್ಪ ಅಂದ್ರೆ ಹಲವಾರು ಯೋಜನೆಗಳನ್ನ ಜಾರಿಯನ್ನ ಮಾಡ್ತದ. ಬಟ್ ಹಲವಾರು ಯೋಜನೆಗಳನ್ನ ಜಾರಿ ಮಾಡೋಕ್ಕಿಂತ ಮುಂಚೆದ ಏನ್ ಮಾಡ್ತದಪ್ಪ ಅಂದ್ರೆ ಪೂರ್ವಭಾವಿಯಾಗಿ ಏನ್ ಮಾಡ್ತದ, ಕೆಲವೊಂದಿಷ್ಟು ಅಧ್ಯಯನವನ್ನ ಮಾಡಲೇಬೇಕಾಗ್ತದ. ಸೊ ಅದಕ್ಕಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಭೂಮಿ ನಿರ್ಧಾರದ ಅಳತೆ ಅವಶ್ಯಕ. ಹಾಗಾದ್ರೆ ಭೂಮಿಯ ಅಳತೆಯನ್ನ ಯಾರು ಮಾಡ್ತಾರಪ್ಪ ಅಂದ್ರೆ ಭೂಮಾಪನ ಇಲಾಖೆಯವರು ಮಾಡ್ತಾರೆ, ಲ್ಯಾಂಡ್ ಸರ್ವೆ ಡಿಪಾರ್ಟ್ಮೆಂಟ್ ಅಂತೀವಿ. ಓಕೆ, ಅಲ್ಲಿ ಭೂಮಾಪಕರು ಅಂತ ಇರ್ತಾರೆ, ಲ್ಯಾಂಡ್ ಸರ್ವೇಯರ್. ಅವರ ಸಹಾಯದಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಭೂ ಪ್ರದೇಶದ ಅಳತೆಯನ್ನ ನಿಖರವಾಗಿ ಮಾಡ್ತಾರೆ. ಮುಂದೆ ಹೋಗೋಣ ಚಟುವಟಿಕೆ 4ರಲ್ಲಿ. ಭೂ ದಾಖಲೆಗಳಿಗೆ ಉದಾಹರಣೆಯನ್ನ ನೀಡಿ ಅವುಗಳನ್ನು ಹೇಗೆ ಮತ್ತು ಎಲ್ಲಿ ದಾಖಲಿಸ್ತಾರೆ ತಿಳಿಸಿ ಅಂತ ಇದೆ. ಭೂ ದಾಖಲೆಗಳಿಗೆ ಒಂದು ಉದಾಹರಣೆ ಏನ್ ಹೇಳ್ಬೋದು ಅಂದ್ರೆ ಗೇಣಿ ಮತ್ತು ಪಹಣಿ ಪತ್ರಿಕೆ, RTC ಅಂತ ಹೇಳ್ಬೋದು. ಇದನ್ನ ಭೂಮಾಪನ ಇಲಾಖೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಭೂಮಾಪಕರು ಏನ್ ಮಾಡ್ತಾರೆ, ಸೊ ಸಂಬಂಧಪಟ್ಟ ಒಡೆತನದ ಒಂದು ಆಸ್ತಿಯನ್ನ ಹೊಂದಿಸಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಅದನ್ನ ನಿರ್ಧಾರವನ್ನ ಮಾಡ್ತಾರೆ. ಭೂಮಾಪನ ಇಲಾಖೆಯವರು ಭೂಮಾಪಕರ ಸಹಾಯದಿಂದ ಆಸ್ತಿಯ ಒಡೆತನದವನ್ನ ಏನ್ ಮಾಡ್ತಾರೆ, ನಿರ್ಧಾರವನ್ನ ಮಾಡ್ತಾರೆ. ಅದನ್ನ RTC ಅಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮೆನ್ಷನ್ ಅನ್ನ ಮಾಡಿರ್ತಾರೆ. ಮುಂದೆ ಹೋಗೋಣ ಚಟುವಟಿಕೆ 5ಕ್ಕೆ. ನಿಮಗೆ ಲಭ್ಯವಿರ್ತಕ್ಕಂಥ ಯಾವುದಾದರೊಂದು ಭೂ ದಾಖಲೆಯ ಪ್ರತಿಯನ್ನ ಸಂಗ್ರಹಿಸಿ ಅದರಲ್ಲಿನ ಪ್ರಮುಖ ಅಂಶಗಳನ್ನ ಪಟ್ಟಿ ಮಾಡಿ. ಸೊ ನಿಮ್ಗೆ ಏನ್ ಕೊಟ್ಟಿದ್ದಾರೆ, ಯಾವುದಾದ್ರೂ ಒಂದು ಭೂ ದಾಖಲೆ ಪ್ರತಿಯನ್ನ ಸಂಗ್ರಹ ಮಾಡ್ರಿ, ಅದ್ರಾಗ ಯಾವೆಲ್ಲ ಅಂಶಗಳು ಇರ್ತಾವ ಅನ್ನೋದನ್ನ ಪಟ್ಟಿ ಮಾಡಕ್ಕೆ ಹೇಳಿದ್ದಾರೆ. ಇದೆಲ್ಲರಿಗೂ ಗೊತ್ತು, ಇದು RTC ಕಾಪಿ ಅಂತ ಕೇಳ್ತಾರೆ. ಹೊಲದ ಉತ್ತಾರ ಅಂತಾನು ಕೂಡ ನಾವು ಹೇಳ್ಬಹುದು. ಇದು ಒಂದು ರೀತಿಯಾಗಿರ್ತಕ್ಕಂಥ ಆಸ್ತಿಯ ಒಂದು ದಾಖಲೆ ಅಂತಾನೆ ಹೇಳ್ತಾರೆ. ಇದರಲ್ಲಿ ಏನೇನಿದೆ ಅಂತಂದ್ರೆ ಆ ಭೂ ಪ್ರದೇಶದ ಮಾಲೀಕರ ಹೆಸರಿದೆ, ಅವರ ಒಂದು ಮಾಲೀಕತ್ವದಲ್ಲಿ ಎಷ್ಟು ಜಾಗ ಇದೆ, ಅದರ ಅಳತೆ ಏನು, ಅದರ ಹಕ್ಕು ಹೇಗಿದೆ, ಅದರ ಋಣ ಅಂದ್ರೆ ಸಾಲ ಏನಿದೆ, ಯಾವ ಯಾವ ವರ್ಷದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳ ವಿವರವನ್ನ ಸಹಿತ ಏನ್ ಮಾಡಿದಾರಪ್ಪ ಅಂದ್ರೆ ಈ RTC ಕಾಪಿಯಲ್ಲಿ ಕೊಟ್ಟಿರ್ತಾರೆ. ಸೊ ಇದು ಕೂಡ ಏನೋ ಒಂದು ದಾಖಲೆ ಅಂತಾನೆ ನಾವು ಹೇಳ್ಬಹುದು. ಓಕೆ, ಸೊ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ, ಕಲಿಕಾ ಹಾಳೆ 19ರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ. ಸೊ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಕಲಿಕಾ ಹಾಳೆ 20ರ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಬಾಯ್.